ಓಂ ಶ್ರೀ ಸದ್ಗುರು ಪಾದುಕಾಭ್ಯಾಂ ನಮಃ. ಎಲ್ರಿಗೂ ನಮಸ್ಕಾರ. ಇವತ್ತು ಸೌಂದರ್ಯ ಲಹರಿಯ 46ನೇ ಶ್ಲೋಕವನ್ನು ಅನುಸಂಧಾನ ಮಾಡೋಣ. ಲಲಾಟಂ ಲಾವಣ್ಯದ್ಯುತಿ ವಿಮಲಮಾಭಾತಿ ತವ ಯತ್ ದ್ವಿತೀಯಂ ತನ್ಮನ್ಯೇ ಮಕುಟಘಟಿತಂ ಚಂದ್ರಶಕಲಂ ವಿಪರ್ಯಾಸನ್ಯಾಸಾದುಭಯಮಪಿ ಸಂಭೂಯ ಚ ಮಿತಃ ಸುಧಾಲೇಪಸ್ಯೂತಿಃ ಪರಿಣಮತಿರಾಕಾಹಿಮಕರಃ. ಲಲಾಟಂ ಲಾವಣ್ಯದ್ಯುತಿ ವಿಮಲಮಾಭಾತಿ ತವ ಯತ್ ದ್ವಿತೀಯಂ ತನ್ಮನ್ಯೇ ಮಕುಟಘಟಿತಂ ಚಂದ್ರಶಕಲಂ ವಿಪರ್ಯಾಸನ್ಯಾಸಾದುಭಯಮಪಿ ಸಂಭೂಯ ಚ ಮಿತಃ ಸುಧಾಲೇಪಸ್ಯೂತಿಃ ಪರಿಣಮತಿರಾಕಾಹಿಮಕರಃ. ಲಲಾಟಂ ಲಾವಣ್ಯದ್ಯುತಿ ವಿಮಲಮಾಭಾತಿ ತವ ಯತ್ ದ್ವಿತೀಯಂ ತನ್ಮನ್ಯೇ ಮಕುಟಘಟಿತಂ ಚಂದ್ರಶಕಲಂ ವಿಪರ್ಯಾಸನ್ಯಾಸಾದುಭಯಮಪಿ ಸಂಭೂಯ ಚ ಮಿತಃ ಸುಧಾಲೇಪಸ್ಯೂತಿಃ ಪರಿಣಮತಿರಾಕಾಹಿಮಕರಃ. ಈ ಶ್ಲೋಕದಲ್ಲಿ ದೇವಿಯ ನಮಸ್ಕಾರದ ವರ್ಣನೆಯನ್ನು ಮಾಡಿದ್ದಾರೆ. ಶಂಕರ ಭಗವತ್ಪಾದರು ಈ ಶ್ಲೋಕದಲ್ಲಿ ದೇವಿಯ ಹಣೆಯ ಸೌಂದರ್ಯದ ವರ್ಣನೆಯನ್ನು ಮಾಡ್ತಾ ಸ್ತೋತ್ರ ಲಕ್ಷಣ ಬಂದು ನಮಸ್ಕಾರ ಏನು ಹೇಳ್ತಾರೆ ಇದರಲ್ಲಿ ಅಂತಂದರೆ, ಹೇ ಭಗವತಿ, ತವ ಲಲಾಟಂ, ನಿನ್ನ ಹಣೆಯು ಲಾವಣ್ಯದ್ಯುತಿ ವಿಮಲಂ, ಲಾವಣ್ಯದಿಂದ ಮೆರಿತಾ ಇದೆ. ನಿನ್ನ ಹಣೆ ಹೇಗೆ? ಭಾಳ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಹೇಗೆ? ಯತ್, ಅದು ಮಕುಟಘಟಿತಂ ಅಂದರೆ ಕಿರೀಟದಲ್ಲಿ ಸೇರಿಸಿರ್ತಕ್ಕಂತಹ ಚಂದ್ರಶಕಲಂ, ಚಂದ್ರಖಂಡದ ಜೊತೆ, ದ್ವಿತೀಯಂ ಎರಡನೇ ಚಂದ್ರಖಂಡದಂತೆ ಶೋಭಿಸ್ತಾ ಇದೆ. ವಿಪರ್ಯಾಸನ್ಯಾಸಾತ್, ಹಣೆಯೂ ಕೆಳಮುಖವಾಗಿದೆ. ಚಂದ್ರಖಂಡವು ಹಣೆಯಿಂದ ಮೇಲ್ಗಡೆ ಊರ್ಧ್ವಾಗ್ರವಾಗಿ ಇದೆ. ಹಣೆ ಮತ್ತು ಚಂದ್ರಖಂಡ ಎರಡನ್ನೂ ವ್ಯತ್ಯಾಸವಾಗಿ ನ್ಯಾಸ ಮಾಡಿ, ಅಂದರೆ 4 ತುದಿಗಳನ್ನು ಸೇರಿಸೋದ್ರಿಂದ ಉಭಯಮಪಿ ಸಂಭೂಯ ಅಂದರೆ ಹಣೆ ಮತ್ತು ಚಂದ್ರಖಂಡ ಎರಡೂ ಸೇರಿ ಸುಧಾಲೇಪಸ್ಯೂತಿಃ ಅಮೃತರಸ ತುಂಬಿರ್ತಕ್ಕಂತಹ ರಾಕಾಹಿಮಕರಃ ಪರಿಣಮತಿ ಪೂರ್ಣ ಚಂದ್ರಬಿಂಬದಂತೆ ಕಾಣಿಸ್ಬಿಡ್ತಾ ಇದೆ. ಅಂದರೆ ಆ ಅಮ್ಮನವರ ವದನವು ಪೂರ್ಣ ಚಂದ್ರನಂತೆ ಬೆಳಗ್ತಾ ಇದೆ ಅಂತಕ್ಕಂಥ ಭಾವವನ್ನು ಶಂಕರರು ವ್ಯಕ್ತಪಡಿಸಿದ್ದಾರೆ. ಪೂರ್ಣ ಚಂದ್ರನನ್ನು ನಾವು ನೋಡೋದು ಕೇವಲ ಅರ್ಧ ಭಾಗ ಮಾತ್ರ, ಉಳಿದರ್ಧ ಭಾಗ ನಮಗೆ ಕಾಣಿಸಲ್ಲ. ಯಾಕೆಂದರೆ ಗೋಲಾಕಾರವನ್ನು ಯಾವುದೇ ಕೋನದಿಂದಲೂ ಪೂರ್ಣ ನೋಡಲಿಕ್ಕೆ ಆಗೋದಿಲ್ಲ. ದೇವಿಯ ವದನವನ್ನು ನೋಡಬೇಕು ಅಂದರೆ ಬಾಹ್ಯ ದೃಷ್ಟಿ ಹಾಗೂ ಅಂತರ್ದೃಷ್ಟಿ ಎರಡರ ಸಮ್ಮಿಲನ ಆಗಿರಬೇಕು. ಆಗ ಮಾತ್ರ ದೇವಿಯ ವದನದ ಪೂರ್ಣ ದರ್ಶನವಾಗುತ್ತೆ ಅಂತ ಹೇಳ್ತಾರೆ ಶಂಕರ ಭಗವತ್ಪಾದರು. ಈ ಶ್ಲೋಕದಲ್ಲಿ ಹೇ ಭಗವತಿ, ನಿನ್ನ ಹಣೆ ಇದೆಯಲ್ಲ ಅದು ಲಾವಣ್ಯದಿಂದ ಮೆರಿತಾ ಇದೆ. ಕಿರೀಟದಲ್ಲಿ ಅದು ಕಿರೀಟದಲ್ಲಿ ಚಂದ್ರಖಂಡ ಇದೆಯಲ್ಲ ಅದ್ರ ಜೊತೆ ನಿನ್ನ ಹಣೆ ಸೇರ್ಕೊಂಬಿಟ್ಟು ಎರಡನೇ ಚಂದ್ರಖಂಡ ಥರ ಶೋಭಿಸ್ತಾ ಇದೆ. ಲಲಾಟಕಾರಿ ಅಂದರೆ ಲಲಾಟಾಕಾರ ಹಣೆಯ ಒಂದು ಇದು ಹೇಗಿದೆ ಅಂದರೆ ಚಂದ್ರಖಂಡ ಮತ್ತು ಕಿರೀಟದಲ್ಲಿ ತುದಿಯಲ್ಲಿರ್ತಕ್ಕಂಥ ಊರ್ಧ್ವ ಶೃಂಗವಾಗಿರ್ತಕ್ಕಂಥ ಚಂದ್ರಖಂಡ ಹಿಂಗಿರುತ್ತೆ ನೋಡಿ, ಇದು ಚಂದ್ರಖಂಡ ಕಿರೀಟದ ಮೇಲ್ಗಡೆ ಇರ್ತಕ್ಕಂಥ ಚಂದ್ರಖಂಡ ಮತ್ತು ಈ ನಿನ್ನ ಹಣೆಯ ಒಂದು ಹಣೆ ಇದೆಯಲ್ಲ ಆ ಚಂದ್ರಖಂಡ ಎರಡೂ ಸೇರಿ ಅಮೃತ ರಸ ತುಂಬಿರ್ತಕ್ಕಂಥ ಪೂರ್ಣ ಚಂದ್ರಬಿಂಬವಾಗಿ ಕಾಣಿಸ್ತಾ ಇದೆ ಅಂತಂದ್ಬಿಟ್ಟು ಅಮ್ಮನವರ ಮುಖವನ್ನು, ಅಮ್ಮನವರ ವದನವನ್ನು ಪೂರ್ಣ ಚಂದ್ರಬಿಂಬದ ಥರ ಇದೆ ಅನ್ನೋ ಒಂದು ಉತ್ಪ್ರೇಕ್ಷೆಯನ್ನು ಈ ಒಂದು ಸ್ತೋತ್ರದಲ್ಲಿ ಭಗವತ್ಪಾದರು ಮಾಡ್ತಾ ಇದ್ದಾರೆ. ಈ ಶ್ಲೋಕವನ್ನು ಭಗವತ್ಪಾದರು
ಹೇಗೆ ಹೇಳ್ತಾರೆ ಅಂದರೆ ಬಾಹ್ಯ ದೃಷ್ಟಿಯೊಂದಿಗೆ ಅಂತರ್ದೃಷ್ಟಿಯನ್ನು ಬೆಳೆಸ್ಕೊಳ್ಬೇಕು ಅಂತ ನಮಗೆ ಹೇಳ್ತಾ ದೇವಿಗೆ ಸೌಂದರ್ಯ ಲಹರಿಯ 46ನೇ ಪುಷ್ಪವನ್ನು ಸಮರ್ಪಿಸ್ತಾ ಇದ್ದಾರೆ. ಇಲ್ಲಿ ಈ ಶ್ಲೋಕವನ್ನು ಹೇಳ್ಕೊಳ್ಳೋದ್ರಿಂದ ಏನಂತಂದರೆ ನಿಮ್ಗೇನು ಅಂದ್ಕೊಂಡಿರ್ತೀರೋ ಆ ಎಲ್ಲ ಕೆಲಸಗಳು ನೆರವೇರುತ್ತೆ. ಮಕ್ಕಳ ಸಂತಾನ ಪ್ರಾಪ್ತಿ ಮತ್ತು ಗಂಡನ ಜೊತೆ ಹೊಂದ್ಕೊಂಡಿರ್ತಕ್ಕಂಥದ್ದು, ಒಳ್ಳೆ ಮಗು ಸಂತಾನ ಅಂತಂದರೆ ಉತ್ತಮ ಸಂತಾನ ಉಂಟಾಗ್ತಕ್ಕಂಥದ್ದು, ವಂಶಾಭಿವೃದ್ಧಿ ಆಗುತ್ತೆ. ಮತ್ತು ಪತಿ ಪತ್ನಿಯರು ದೂರ ಹೋಗಿಬಿಟ್ಟಿದ್ರೆ ಅವರು ಸೇರಿಕೊಳ್ತಾರೆ. ಅಂತಂದರೆ ಅವರಿಬ್ಬರು ಗಲಾಟೆ ಮಾಡ್ಕೊಂಡು ದೂರ ಹೋಗಿದರೆ ಅವರು ಸೇರಿಕೊಳ್ತಕ್ಕಂತಹ ಒಂದು ಇದು ಮತ್ತು ತುಂಬ ಅದೃಷ್ಟ ಕೊಡ್ತಕ್ಕಂತಹ ಮಂತ್ರ ಅಂತಲೇ ಇದನ್ನು ಹೇಳ್ಬೋದು. ಅದೃಷ್ಟ ಯಾರಿಗೆ ಬೇಕು ಅಂದರೆ ಎಲ್ರಿಗೂ ಬೇಕು ಅದೃಷ್ಟ. ಲಕ್ ಚೆನ್ನಾಗಾಗಲಿಕ್ಕೆ ಈ ಶ್ಲೋಕವನ್ನು ಹೇಳ್ಕೊಳ್ಬೇಕಾಗುತ್ತೆ. ಶುಭಮಸ್ತು.